टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅತ ಕಿಸಾನ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ 5 ಎಕರೆ ಜಮೀನು ವಿಚಾರಕ್ಕೆ ವೃದ್ಧ ದಂಪತಿಗೆ ಹಲ್ಲೆ ಮಾಡಿ ಕಿರುಕುಳ ನೀಡುತ್ತಿರುವಂತಹ ಆರೋಪ ಕೇಳಿಬಂದಿದೆ. ನ್ಯಾಯ ಸಿಗದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ದಂಪತಿ ಕಣ್ಣೀರು ಹಾಕ್ತಿದ್ದಾರೆ. ಮನೆಯ ಬಾಗಿಲು ಧ್ವಂಸವಾಗಿದೆ, ಡೋರ್ ಬೀಗ ಒಡೆಯಲಾಗಿದೆ. ವೃದ್ಧ ದಂಪತಿ ದಿಕ್ಕೇ ತೋಚದಂತೆ ಕೂತಿದ್ದಾರೆ. ನಮ್ಮ ಸ್ಥಿತಿಗೆ ಕಾರಣ ಕೈ ನಾಯಕ ಸಚಿನ್ ಮಿಗಾ ಅಂತ ಆರೋಪಿಸ್ತಾ ಇದ್ದಾರೆ. ನ್ಯಾಯ ಸಿಗದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಜಮೀನಿಗಾಗಿ ಸಚಿನ್ ಮಿಗಾ ಹಲ್ಲೆ ಮಾಡಿರೋ ಆರೋಪ. ಸಿಎಂ ಸಿದ್ದರಾಮಯ್ಯ ಜೊತೆ ಫೋರ್ಸ್, ಡಿಸಿಎಂ ಡಿಕೆ ಜೊತೆಗೂ ಹೆಜ್ಜೆ. ಹೀಗೆ ಲುಕ್ ಮೇಲೆ ಲುಕ್ ಕೊಡ್ತಾ ಇರುವ ಇವರು ಕಾಂಗ್ರೆಸ್ ನಾಯಕ ಸಚಿನ್ ಮಿಗಾ. ಇನ್ನೊಂದ್ ಕಡೆ ಕಣ್ಣೀರಿಡ್ತಾ ಇರುವ ಇವರು ರಮೇಶ್ ಭಟ್ ವಾಣಿ ದಂಪತಿ. ಚಿಕ್ಕಮಗಳೂರು ಜಿಲ್ಲೆಯ ಬೇರುಕೂಡಿಗೆ ಗ್ರಾಮದಲ್ಲಿ 2 ವರ್ಷಗಳ ಹಿಂದೆ ಸಚಿನ್ ಮಿಗಾ 5 ಎಕರೆ 25 ಗುಂಟೆ ಜಮೀನು ಖರೀದಿಸಿದ್ದರಂತೆ. ಜಮೀನಿನ ಪಕ್ಕದ ಜಾಗದಲ್ಲಿ ವೃದ್ಧ ದಂಪತಿ ವಾಣಿ ಮತ್ತು ರಮೇಶ್ ಭಟ್ ವಾಸವಿದ್ದಾರೆ. ಹೀಗಾಗಿ ಮನೆಯನ್ನ ಖಾಲಿ ಮಾಡುವಂತೆ ಸಚಿನ್ ಮಿಗಾ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಲಾಗಿದೆ. ಮನೆಯ ಬಾಗಿಲು ಒಡೆದು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ರಮೇಶ್ ಭಟ್ ದಂಪತಿ ಆರೋಪಿಸಿದ್ದಾರೆ. ಯಾವುದೂ ಇಲ್ಲ, ಲೈಟ್ ಮೀಟರ್ ಎಲ್ಲ ನೀಗ ಸಚಿನ ಕಿರುಗಿದ್ದಾನೆ. ಆಮೇಲಿಂದ ನೀರು ತರಿಸ್ಕೊಂಡ್ರೆ ಅದನ್ನ ಹಾಕೊಳಕ್ಕೂ ಬಿಟ್ಟಿಲ್ಲ. ನಮ್ಗೆ 3 ದಿವಸದಿಂದ ನೀರಿಲ್ಲದೆ ಅಡುಗೆನೂ ಮಾಡ್ಕೊಳಕ್ಕಾಗದೆ. ಇನ್ನು ತಮ್ಮ ಮೇಲಿನ ಆರೋಪಕ್ಕೆ ಸಚಿನ್ ಮಿಗಾ ಸ್ಪಷ್ಟನೆ ನೀಡಿದ್ದಾರೆ. ಕುಟುಂಬದ ಹೆಸರಿಗೆ ಜಮೀನು ರಿಜಿಸ್ಟರ್ ಮಾಡಿಸಿಕೊಂಡಿದ್ದೇನೆ. ಕೃಷಿ ಭೂಮಿ ಹಾಗೂ ಮನೆಯನ್ನ 7 ವರ್ಷದ ಹಿಂದೆ ರಮೇಶ್ ಭಟ್ ನನಗೆ ಮಾರಿದ್ರು. ಈಗ ಏಕಾಏಕಿಯಾಗಿ ಅಕ್ರಮವಾಗಿ ಮನೆ ಪ್ರವೇಶ ಮಾಡಿದ್ದಾರೆ. ಕೊಪ್ಪ ಪಿಎಸ್ಐ ರಿಯಲ್ ಎಸ್ಟೇಟ್ ಅವರ ಜೊತೆಗೆ ಸೇರಿಕೊಂಡು ದಂಧೆ ಮಾಡ್ತಾ ಇದ್ದಾರೆ. ನನ್ನ ವಿರುದ್ಧ ಮಾಡ್ತಾ ಇರುವ ಪಿತೂರಿ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ನನಗೆ ವ್ಯಾಪಾರ ಮಾಡಿ ನಾನು ಹಣ ಕೊಟ್ಟು ನನ್ನ ಹೆಸರಿಗೆ ಬಂದಿರತಕ್ಕಂಥ ಖಾತೆ, ಜಮೀನು, ಮನೆಯ ಕೃಷಿ ಮನೆ ಒಳಗೆ ಇವತ್ತು ಉದ್ದೇಶಪೂರ್ವಕವಾಗಿ ಕುಮ್ಮಕ್ಕಿನಿಂದ ಆತನಿಗೆ 70-71 ವರ್ಷ, ನಾವು ಆತನಿಗೆ ತೊಂದರೆ ಕೊಡ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ 2 ವರ್ಷದ ಹಿಂದೆ ನಮ್ಮ ಹಿಡುವಳಿಗೆ ಕೊಟ್ಟು ಹೋದಂಥ ಜಮೀನು ಹಾಗೂ ಮನೆ, ಕೃಷಿ ಮನೆ ಒಳಗೆ ಇವತ್ತು ಅನಧಿಕೃತವಾಗಿ ಬಾಗಿಲುಗಳನ್ನು ಒಡೆದು ಬಂದು ಆತ ಅಲ್ಲಿ ನೆಲೆಸಿದ್ದಾನೆ. ವೃದ್ಧ ದಂಪತಿ ಹಾಗೂ ಕೈ ನಾಯಕನ ನಡುವೆ ಜಮೀನು ಜಟಾಪಟಿ ಜೋರಾಗಿದೆ. ಕಿಸಾನ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಸಚಿನ್ ಮಿಗಾ ವಿರುದ್ಧ ಆರೋಪ ಕೇಳಿ ಬಂದಿದೆ. ಯಾರು ಹೇಳ್ತಾ ಇರೋದು ಸತ್ಯ, ಯಾರು ಹೇಳ್ತಾ ಇರೋದು ಮಿಥ್ಯ ಅನ್ನೋದು ತನಿಖೆಯ ನಂತರ ಗೊತ್ತಾಗಬೇಕಿದೆ. ಅಶ್ವಿತ್ ಮಾವಿನಗುಣಿ, ಟಿವಿ9 ಚಿಕ್ಕಮಗಳೂರು.